ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ ಶ್ರದ್ಧಾ ಮಾದರಿಯ ಹತ್ಯೆಯ ಕೇಸ್. ವಯಾಲಿಕಾವಲ್ನಲ್ಲಿ ಮಹಿಳೆಯ ಬರ್ಬರ ಕೊಲೆಯಾಗಿದೆ. ಮಹಾಲಕ್ಷ್ಮಿ ಕೊಲೆ ಕೇಸ್ ತನಿಖೆಗೆ 6 ತಂಡಗಳ ರಚನೆ ಕೂಡ ಆಗಿದೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ತಂಡ ರಚನೆಯಾಗಿದ್ದು ಈಗಾಗಲೇ 100ಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಮೃತ ಮಹಾಲಕ್ಷ್ಮಿ ಮೊಬೈಲ್ ಸಿಡಿಆರ್ ಅನ್ನ ಕೂಡ ಪೊಲೀಸರು ತೆಗೆದಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಮಹಾಲಕ್ಷ್ಮಿ ಜೊತೆ ಸಂಪರ್ಕದಲ್ಲಿದ್ದವರ ವಿಚಾರಣೆ ಕೂಡ ಆಗ್ತಾ ಇದೆ. ಸೆಪ್ಟೆಂಬರ್ 2ರಂದು ಸ್ವಿಚ್ ಆಫ್ ಆಗಿದ್ದಂತಹ ಮಹಾಲಕ್ಷ್ಮಿ ಫೋನ್ ಮೋಸ್ಟ್ಲಿ 2 ಅಲ್ಲ 12ನೇ ತಾರೀಕು ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಲ್ಲಿಂದ ಆಕೆ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಕಾರಣ ಪದೇ ಪದೇ ಆಕೆಯ ನಂಬರ್ ಸ್ವಿಚ್ ಆಫ್. ಇವತ್ತೇ ನಡೆಯಲಿದೆ ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ಕೂಡ. ಬೌರಿಂಗ್ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 10ರ ಬಳಿಕ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪೋಸ್ಟ್ ಮಾರ್ಟಮ್ಗೆ ಸವಾಲಾಗಿರುವ ಮಹಾಲಕ್ಷ್ಮಿ ದೇಹ ಕಾರಣ ಛಿದ್ರವಾಗ್ಬಿಟ್ಟಿದೆ. ದೇಹ ತುಂಡರಿಸಿದ್ರಿಂದ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡೋದು ಕೂಡ ಸವಾಲಿನ ಸಂಗತಿಯಂತೆ ಅಧಿಕಾರಿಗಳಿಗೆ. ಮೊದಲು ಪ್ರತಿ ಪೀಸ್ಗೂ ಕೂಡ ನಂಬರಿಂಗ್ ಮಾಡಲಾಗುತ್ತೆ, ಆ ನಂತರ ಎಕ್ಸಾಮಿನ್ ಆಗುತ್ತೆ. ತುಂಡುಗಳ ಟಾಕ್ಸಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತಂತೆ. ಇಫ್ ಸಪೋಸ್ ಅವಶ್ಯಕತೆ ಬಿದ್ದರೆ ಆ ದೇಹದ ಪ್ರತಿಯೊಂದು ಭಾಗವನ್ನ ಕೂಡ ಜೋಡಣೆ ಮಾಡಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಕೂಡ ಇದೆ. ಇಷ್ಟೆಲ್ಲ ಸವಾಲುಗಳನ್ನ ಫೇಸ್ ಮಾಡಿ ಆಕೆಯ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಇವತ್ತು ಮುಕ್ತಾಯ ಆಗಬೇಕು. 10 ಗಂಟೆ ಬಳಿಕ ಆರಂಭ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಇವತ್ತು ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಮರಣೋತ್ತರ ಪರೀಕ್ಷೆಯೇ ದೊಡ್ಡ ಮಟ್ಟದ ಸವಾಲಿದೆ ಅಂತ, ಹೇಗಿರುತ್ತೆ ಆ ಪ್ರಕ್ರಿಯೆ? ಶ್ರುತಿ, ಏನು ದೆಹಲಿ ಮಾದರಿಯ ಶ್ರದ್ಧಾ ವಾಕರ್ ರೀತಿಯಲ್ಲೇ ಬೆಂಗಳೂರಿನ ವಯಾಲಿಕಾಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ನಡೆದಿದೆ. ಇದರ ಒಂದು ಪೋಸ್ಟ್ ಮಾರ್ಟಮ್ ಇವತ್ತು ನಡೆಯುವಂಥದ್ದು. ಬೆಳಗ್ಗೆ 10 ಗಂಟೆ ಬಳಿಕ ಬೌರಿಂಗ್ ಆಸ್ಪತ್ರೆಯಲ್ಲಿ ಈ ಒಂದು ಪೋಸ್ಟ್ ಮಾರ್ಟಮ್ ನಡೆಯುತ್ತೆ ಅಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಸವಾಲಿರ್ತಕ್ಕಂಥದ್ದು ಏನು, ಈ ಒಂದು 60ಕ್ಕೂ ಹೆಚ್ಚು ಪೀಸ್ಗಳನ್ನಾಗಿ ಮಾಡಲಾಗಿದೆ. ಇದರ ಪೋಸ್ಟ್ ಮಾರ್ಟಮ್ ಅಷ್ಟು ಸುಲಭವಾಗಿರಲ್ಲ. ಯಾಕಂತಂದರೆ ಪ್ರತಿ ತುಂಡನ್ನು ಸಹ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಏನು ಇಂಥ ಪ್ರಕರಣಗಳಲ್ಲಿ ಕೆಲವೊಂದು ಗೈಡ್ಲೈನ್ಸನ್ನು ಫಾಲೋ ಆಗ್ತಾರೆ ಅಥವಾ ಕೆಲವೊಂದು ಮೆಥಡ್ಗಳನ್ನು ಯೂಸ್ ಮಾಡಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಮೊದಲು ಏನು ಯಾವೆಲ್ಲ ಪೀಸ್ಗಳಿದ್ದಾವೆ ಅದಕ್ಕೆ ನಂಬರಿಂಗನ್ನು ಕೊಡಲಾಗುತ್ತೆ. ನಂಬರಿಂಗ್ ಕೊಟ್ಟ ಬಳಿಕ ಈ ಒಂದು ನಂಬರಿಂಗ್ ಆದಂಥ ತುಂಡುಗಳನ್ನು ಒಂದು ಏನು ಸಿಟಿ ಸ್ಕ್ಯಾನ್ ಅಥವಾ ಎಕ್ಸ್ರೇ ಅಥವಾ ಏನು ಸ್ಕ್ಯಾನ್ ಮಾಡಿ ಪರಿಶೀಲನೆಯನ್ನು ಮಾಡುವಂಥದ್ದು. ಯಾಕೆ ಈ ಒಂದು ಪೀಸ್ಗಳನ್ನು ರೇಡಿಯೋಲಾಜಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ ಅಂತಂದರೆ ಇದರಲ್ಲಿ ಏನಾದರೂ ಗಾಯದ ಗುರುತುಗಳಿದಾವ ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗುವಂಥದ್ದು. ಇದಾದ ಬಳಿಕ ಪ್ಯಾಥಾಲಜಿಕಲ್ ಟೆಸ್ಟನ್ನು ಮಾಡಲಾಗುತ್ತೆ. ಕೆಲವು ಆಯುಧ ತುಂಡುಗಳನ್ನ ತೆಗೆದುಕೊಂಡು ಯಾವುದಾದ್ರೂ ರೋಗ ಇತ್ತಾ ಅಥವಾ ರೋಗಗಳ ಲಕ್ಷಣಗಳೇನಾದರೂ ಇದ್ವಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಜೊತೆಗೆ ಕೆಲವು ಆಯುಧ ತುಂಡುಗಳನ್ನ ತೆಗೆದುಕೊಂಡು ಟಾಕ್ಸಿಕಾಲಜಿಕಲ್ ಟೆಸ್ಟನ್ನು ಮಾಡಲಾಗುತ್ತೆ. ಅಂದರೆ ಈ ಒಂದು ಅಂಗಗಳಲ್ಲಿ ಏನಾದರೂ ವಿಷಕಾರಿ ಅಂಶಗಳಿದಾವ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡುವಂಥದ್ದು. ಜೊತೆಗೆ ಆ DNA ಪರೀಕ್ಷೆಯನ್ನು ಸಹ ಮಾಡಲಾಗುತ್ತೆ. ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂಥ DNA ಮಾತ್ರ ಪತ್ತೆಯಾಗಿದೆಯಾ ಅಥವಾ ಆರೋಪಿಗೆ ಸಂಬಂಧಿಸಿದ DNA ಏನಾದರೂ ಸಿಗಬಹುದಾ ಅನ್ನೋ ವಿಚಾರಕ್ಕಾಗಿ DNA ಪರೀಕ್ಷೆ ಮಾಡುವಂಥದ್ದು. ಇನ್ನು ಅವಶ್ಯ ಬಿದ್ದಂಥ ಪ್ರಕರಣಗಳಲ್ಲಿ ಈ ಒಂದು ಬಾಡಿಯನ್ನು ರೀಅಸೆಂಬಲ್ ಕೂಡ ಮಾಡಲಾಗುತ್ತೆ. ಪೋಸ್ಟ್ ಮಾರ್ಟಮ್ ಸಮಯದಲ್ಲಿ ಯಾವ ಒಂದು ಪ್ರಕರಣಗಳಲ್ಲಿ ಮುಖದ ಚಹರೆ ಗುರುತುಗಳು ಸಿಗೋದಿಲ್ವೋ ಅಂಥ ಕಡೆ ಈ ಒಂದು ಬಾಡಿಯ ರೀಅಸೆಂಬಲ್ ಮಾಡುವಂಥದ್ದು. ಆದರೆ ಇಲ್ಲಿ ಈಗಾಗಲೇ ಮೃತರ ಗುರುತು ಪತ್ತೆ ಆಗಿರೋದ್ರಿಂದ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ರೀಅಸೆಂಬಲ್ ಮಾಡೋ ಸಾಧ್ಯತೆ ಕಡಿಮೆ ಇರತಕ್ಕಂಥದ್ದು. ಇನ್ನುಳಿದಂತೆ ಇಷ್ಟು ಪ್ರಕ್ರಿಯೆಗಳಾದ ಬಳಿಕ ಅಂತಿಮವಾಗಿ ಯಾವ ಕಾರಣಕ್ಕೆ, ಯಾವ ರೀತಿ, ಯಾವ ಆಯುಧದಿಂದ ಕೊಲೆ ಮಾಡಲಾಗಿದೆ ಮತ್ತು ಫೈಂಡಿಂಗ್ಸು ಏನಾದರೂ ಅವರಿಗೆ ಒಂದು ಪ್ರಜ್ಞೆ ತಪ್ಪಿಸುವ ಅಂಶಗಳನ್ನು ನೀಡಿ ಅವರನ್ನು ಕೊಲೆ ಮಾಡಲಾಗಿತ್ತಾ ಅಥವಾ ಉಸಿರುಗಡಿಸಿ ಸಾಯಿಸಿ ನಂತರ ಪೀಸ್ಗಳನ್ನು ಮಾಡಲಾಗಿತ್ತಾ, ಇವುಗಳ ಒಂದು ಫೈಂಡಿಂಗ್ಸನ್ನು ಅಂತಿಮ ವರದಿಯಲ್ಲಿ ಬರುವಂಥದ್ದು. ಇಷ್ಟೆಲ್ಲ ಪ್ರಕ್ರಿಯೆ ಮುಗಿದ ಬಳಿಕ ಅವರ ಮೃತ ಪೋಷಕರಿಗೆ ಒಂದು ಬಾಡಿಯನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಆಗುವಂಥದ್ದು. ಸದ್ಯಕ್ಕೆ 10 ಗಂಟೆಯ ನಂತರ ಹಿರಿಯ ಮತ್ತು ನುರಿತ ಅಟಾಪ್ಸಿ ವಿಚಾರದಲ್ಲಿ FSLನಿಂದ ವೈದ್ಯರನ್ನು ಕರೆಸಿಕೊಂಡು ಒಂದು ನುರಿತ ವೈದ್ಯರು ಏನಿದ್ದಾರೆ ಅವರ ಸಮ್ಮುಖದಲ್ಲಿ ಒಂದು ಅಟಾಪ್ಸಿ ಕಾರ್ಯ ನಡೆಯುವಂಥದ್ದು. ಶ್ರುತಿ, ಓಕೆ ನಾಗರಾಜ್, ಸ್ಪಾಟ್ ಅಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಅಲ್ಲಿನ ಸ್ಪಾಟ್ ಅಲ್ಲಿರುವಂತಹ ಪರಿಸ್ಥಿತಿ, ಆಕೆ ವಾಸ ಮಾಡ್ತಾ ಇದ್ದಂತಹ ಮನೆಯ ಪರಿಸ್ಥಿತಿ ಹೇಗಿದೆ? ಮತ್ತೊಂದು ವಿಚಾರ ನಾವು ಗಮನಿಸಬೇಕು, 8 ತಿಂಗಳಿಂದ ಗಂಡನ ಬಿಟ್ಟು ಒಬ್ಬಳೇ ಏಕಾಂಗಿ ಆಕೆ ವಾಸ ಮಾಡ್ತಿದ್ಲು ಅಂತ. ಆದರೆ ಒಬ್ಬ ಯುವಕ ಆಕೆಯನ್ನ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ, ಆತನ ಪತ್ತೆಗೆ ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಾ ಇದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕೊಲೆ ಆರೋಪಿಯನ್ನ ಪತ್ತೆ ಹಚ್ಚೋ ನಿಟ್ಟಿನಲ್ಲಿ?
ಶ್ರುತಿ, ಏನು ಈ ಒಂದು ಕೊಲೆ ಪ್ರಕರಣವನ್ನು ಭೇದಿಸಲಿಕ್ಕೆ ಈಗಾಗಲೇ 6 ತಂಡಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಕೇಂದ್ರ ವಿಭಾಗದ DCP ಶೇಖರ್ ಅವರ ನೇತೃತ್ವದಲ್ಲಿ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಏನು ಇಲ್ಲಿ ಪೊಲೀಸ್ ಭದ್ರತೆಯನ್ನು ಇನ್ನೂ ಇಲ್ಲೇ ಇಟ್ಟಿರ್ತಕ್ಕಂಥದ್ದು. ಏಕೆಂತಂದರೆ ಇನ್ನೂ ಕೆಲವೊಂದು ಫಿಂಗರ್ ಪ್ರಿಂಟ್ ಬಂದು ಪರಿಶೀಲನೆಯನ್ನು ಮಾಡಬೇಕು, ಇಲ್ಲೊಂದು ಯಾವುದಾದ್ರೂ ಫಿಂಗರ್ ಪ್ರಿಂಟ್ ಸಿಗುತ್ತಾ ಅನ್ನೋದನ್ನು ಪರಿಶೀಲನೆಯನ್ನು ಮಾಡಬೇಕು. ಹೀಗಾಗಿ ಕ್ರೈಮ್ ಸೀನ್ ಇನ್ನೂ ಸೆಕ್ಯೂರ್ಡ್ ಆಗಿ ಮಡಗಿರ್ತಕ್ಕಂಥದ್ದು. ಜೊತೆಗೆ ನಗರ ಪೊಲೀಸ್ ಆಯುಕ್ತ B. ದಯಾನಂದ್ ಕೂಡ ಇಲ್ಲಿಗೆ ಭೇಟಿಯನ್ನು ನೀಡ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಸವಾಲು, ಕೆಲ ದಿನಗಳ ಹಿಂದೆನೇ ಒಂದು ಮೃತ ಮಹಾಲಕ್ಷ್ಮಿಯ ಫೋನ್ ಸ್ವಿಚ್ ಆಫ್ ಆಗಿದೆ. ಈ ನಿಟ್ಟಿನಲ್ಲಿ ಆಕೆಯ CDR ಅನ್ನು ತೆಗೆದಿದ್ರು ಸಹ ಆಕೆಗೆ ಅಂದರೆ ಏನು ಆಕೆ ಫೋನ್ ಸ್ವಿಚ್ ಆಫ್ 15 ದಿನಗಳ ಹಿಂದೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ 15 ದಿನಗಳ ಹಿಂದೆ ಆಕೆಯನ್ನು ಯಾರೆಲ್ಲ ಸಂಪರ್ಕ ಮಾಡಿದ್ರು, ಯಾರೆಲ್ಲ ಕರೆ ಮಾಡಿದ್ರು, ಅದ್ರ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ರೆ ಒಂದು ಕಡೆ. ಆದರೆ ಆ ಫೋನ್ ಸ್ವಿಚ್ ಆಫ್ ಆದ ದಿನ ಈ ಒಂದು ಸುತ್ತಮುತ್ತಲಿನ ಏರಿಯಾಗಳ CCTVಗಳ ಪರಿಶೀಲನೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಒಬ್ಬ ವ್ಯಕ್ತಿ ಇಲ್ಲಿಗೆ ಆಕೆಯನ್ನು ಡ್ರಾಪ್ ಮಾಡೋದು ಮತ್ತು ಪಿಕಪ್ ಮಾಡೋದು ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಆ ವ್ಯಕ್ತಿ ಬರ್ತಾ ಇದ್ದಂಥ ವ್ಯಕ್ತಿ ನಾಪತ್ತೆ ಆಗಿದ್ದಾನ, ಅದ್ರ ಬಗ್ಗೆ ಇನ್ನಷ್ಟೇ ಪೊಲೀಸ್ ಮೂಲಗಳಿಂದ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 6 ತಂಡಗಳನ್ನು ಮಾಡಿಕೊಂಡು ಒಂದಷ್ಟು ಟೆಕ್ನಿಕಲ್ ಅನಾಲಿಸಿಸ್ ನಡೀತಾ ಇದ್ರೆ, ಮತ್ತೊಂದಷ್ಟು ಪೊಲೀಸರು ಒಂದು ಏನು CCTVಗಳ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದಷ್ಟು ತಂಡಗಳು ಟೆಕ್ನಿಕಲ್ ಆಗಿ ಯಾವ ಸಾಕ್ಷ್ಯಗಳನ್ನು ಸಂಗ್ರಹಿಸಬಹುದು, ಆಕೆ ಕೆಲಸ ಮಾಡ್ತಾ ಇದ್ದಂಥ ಜಾಗದಲ್ಲಿದ್ದಂಥ ವ್ಯಕ್ತಿಗಳನ್ನು, ಆಕೆಯ ವರ್ತನೆ ಹೇಗಿತ್ತು, ಆಕೆ ಯಾರ ಜೊತೆಗೆ ಮಾತಾಡ್ತಾ ಇದ್ರು, ಆಕೆ ಜೊತೆ ಇದ್ದಂಥವ್ರು ಯಾರು, ಎಲ್ಲದರ ಬಗ್ಗೆ ಸಹ ಮಾಹಿತಿಯನ್ನು ಕಲೆ ಆಗ್ತಾ ಇರ್ತಕ್ಕಂಥದ್ದು. ಈ ಸಂಜೆ ವೇಳೆಗೆ ಒಂದು ಆ ಪ್ರಕರಣದಲ್ಲಿ ಒಂದು ಮೇಜರ್ ಲೀಡ್ ಸಿಗೋ ಸಾಧ್ಯತೆ ಇದೆ ಅಂತೇಳಿ ಸದ್ಯಕ್ಕೆ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.